ಅವರು ಬಾವಿಗೆ ಬಿದ್ದು 3 ದಿನಗಳಾಗಿದ್ದವು. ಹೊಟ್ಟೆಯಲ್ಲಿ ಅನ್ನವಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ. ಸುತ್ತಲೂ 20 ಅಡಿ ಆಳದ ನೀರು. ಕಿರುಚಿದರೂ ಕೇಳಿಸಿಕೊಳ್ಳುವರಿಲ್ಲದ ಏಕಾಂತ. ಸಾವೇ ಕಣ್ಣುದರೆ ಕಾಣುತ್ತಿದ್ದರೂ ಸಿಕ್ಕ ಒಂದು ಸಣ್ಣ ಹಗ್ಗವನ್ನೇ ಜೀವನ ನೌಕೆಯನ್ನಾಗಿಸಿಕೊಂಡ ಆ ವೃದ್ಧ ಕೊನೆಗೂ ಪವಾಡ ಸದೃಶವಾಗಿ ಬದುಕಿ ಬಂದಿದ್ದಾರೆ. ಆದಿ ಉಡುಪಿಯ ಕಂಬಳಕಟ್ಟದಲ್ಲಿ ಗ್ಯಾಸ್ OTP ಕಾರಣದಿಂದ ವೃದ್ಧರೋರರು ಬದುಕಿ ಬಂದ ಸ್ಟೋರಿ ಇಲ್ಲಿದೆ. ಕಂಬಳಕಟ್ಟಿಯ ನಿವಾಸಿ ಶ್ರೀನಿವಾಸ್ ಆಚಾರ್ಯ ಕಳೆದ ಶನಿವಾರ ಸಂಜೆ ತಮ್ಮ ಮನೆಯ ಮುಂದಿನ ಬಾವಿಯ ಪಂಪ್ ಸರಿಪಡಿಸಲು ಮುಂದಾಗಿದ್ರು. 10 ಅಡಿ ಅಗಲ ಹಾಗೂ 20 ಅಡಿ ಆಳದ ಈ ಬಾವಿಯ ಪೈಪಿಗೆ ಕಟ್ಟಿದ್ದ ಹಗ್ಗವನ್ನು ಎಳೆಯುವಾಗ ಅದು ದಿಢೀರನೆ ತುಂಡಾಗಿದೆ. ಈ ವೇಳೆ ನಿಯಂತ್ರಣ ತಪ್ಪಿದ ಆಚಾರ್ಯರು ನೇರವಾಗಿ ಬಾವಿಯ ನೀರಿಗೆ ಬಿದ್ದಿದ್ದಾರೆ. ಈಜಲು ಯತ್ನಿಸಿದರೂ ದಣಿವಾಗಿದ್ದರಿಂದ ಅದೃಷ್ಟವಶಾತ್ ಕೈಗೆ ಸಿಕ್ಕ ಫುಟ್ಬಾಲ್ ಪೈಪ್ ಹಾಗೂ ಹಳೆಯ ಹಗ್ಗವನ್ನೇ ಆಸರೆಯಾಗಿ ಹಿಡಿದುಕೊಂಡು 3 ದಿನಗಳ ಕಾಲ ನೀರಿನಲ್ಲೇ ನಿಂತಿದ್ದಾರೆ. ಆಚಾರ್ಯರ ಜೀವ ಉಳಿಯಲು ಕಾರಣವಾಗಿದ್ದು ಅವರು ಬುಕ್ ಮಾಡಿದ್ದ ಒಂದು ಗ್ಯಾಸ್ ಸಿಲಿಂಡರ್. ಆಚಾರ್ಯರು ತಮ್ಮ ಪರಿಚಯಸ್ಥ ಗಣೇಶ್ ಎಂಬುವರಿಂದ ಗ್ಯಾಸ್ ಪಡೆದಿದ್ರು. ತಾನು ಬುಕ್ ಮಾಡಿದ ಸಿಲಿಂಡರ್ ಬಂದ ಮೇಲೆ ಮರಳಿಸುವುದಾಗಿ ಹೇಳಿದ್ರು. ಆದರೆ 3 ದಿನಗಳಾದರೂ ಆಚಾರ್ ಫೋನ್ ಕರೆ ಸಿಗದಿದ್ದಾಗ ಗಣೇಶ್ ಅವರಿಗೆ ಸಂಶಯ ಮೂಡಿದೆ. ಕೂಡಲೇ ಗ್ಯಾಸ್ ಏಜೆನ್ಸಿಗೆ ಕರೆ ಮಾಡಿದಾಗ ನಾವು ಆಚಾರ್ಯರ ಮನೆಗೆ ಹೋಗಿದ್ದೆವು, ಅವರು ಮನೆಯಲ್ಲಿ ಇರಲಿಲ್ಲ ಎಂಬ ಮಾಹಿತಿ ಸಿಕ್ಕಿದೆ. ಇದರಿಂದ ಆತಂಕಗೊಂಡ ಗಣೇಶ್ ನೆರೆಹೊರೆಯವರಿಗೆ ಪರಿಶೀಲಿಸಲು ತಿಳಿಸಿದ್ದಾರೆ. ಬಾವಿಯ ಹತ್ತಿರ ಹೋಗಿ ನೋಡಿದಾಗ ಆಚಾರ್ಯರು ನಿತ್ರಾಣ ಸ್ಥಿತಿಯಲ್ಲಿ ಬಾವಿಯೊಳಗೆ ಪತ್ತೆಯಾಗಿದ್ದಾರೆ. ಸ್ಥಳೀಯರು ಕೂಡಲೇ ಅಗ್ನಿಶಾಮ ದಳಕ್ಕೆ ಮಾಹಿತಿ ನೀಡಿದರು. ಲೀಡಿಂಗ್ ಫೈರ್ ಫೈಟರ್ಗಳಾದ ಸತೀಶ್, ಅಶ್ವಿನ್, ಸನಿಲ್ ಹಾಗೂ ತಂಡದ ಸದಸ್ಯರಾದ ಭರತ್, ಗಣೇಶ್ ವೇತಾಳ್ ಹಾಗೂ ಮಹಾಂತೇಶ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾದರು. ಹಗ್ಗ ಮತ್ತು ಏಣಿಯ ಸಹಾಯದಿಂದ ಬಾವಿಗಿಳಿದ ಸಿಬ್ಬಂದಿ ಸಂಪೂರ್ಣ ನಿತ್ರಾಣಗೊಂಡಿದ್ದ ಆಚಾರ್ಯರನ್ನ ಸುರಕ್ಷಿತವಾಗಿ ಮೇಲೆತ್ತಿದ್ರು. ಮೇಲೆ ಬಂದ ತಕ್ಷಣ ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಸದ್ಯ ಅವರು ಪ್ರಾಣಾಪಾಯದಿಂದ ಪಾರಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ. ದೇವರೇ ಗ್ಯಾಸ್ ರೂಪದಲ್ಲಿ ಬಂದು ನನ್ನನ್ನು ಉಳಿಸಿದ ಎಂದು ಆಚಾರ್ಯರು ಭಾವುಕರಾಗಿ ನುಡಿದಿದ್ದಾರೆ. ಅಗ್ನಿಶಾಮಕ ದಳದ ಈ ಸಮಯೋಚಿತ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. 62 ವರ್ಷದ ವಯಸ್ಸಿನವರು ಅಂದಾಜು. ಅವರು ತನ್ನ ಕೃಷಿ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಪಂಪ್ ಹಾಳಾಗಿದೆ ಅನ್ನೋ ದೃಷ್ಟಿಯಿಂದ ದುರಸ್ತಿಯವನಿಗೆ ಹೇಳಿದ್ದಾರೆ. ದುರಸ್ತಿಯವರು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅನ್ನುವ ನೋವಿನಿಂದ ಅವರು ಅದನ್ನು ರಿಪೇರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಫುಟ್ಬಾಲ್ ಏನಿದೆ ಅದರಲ್ಲಿ ಕಸ ತುಂಬಿದೆ ಅನ್ನುವ ದೃಷ್ಟಿಯಿಂದ ಬಾವಿಗೆ ಇಳಿಯುವಂಥ ಧೈರ್ಯ ಅವರಲ್ಲಿತ್ತು. ಅದಕ್ಕೋಸ್ಕರ ಬಾವಿಗೆ ಇಳಿದಿದ್ದಾರೆ. ಆದರೂ ಮೇಲೆ ಬರುವಂಥ ಸಾಧ್ಯ ಇಲ್ಲದ ಸಂದರ್ಭದಲ್ಲಿ ಅವರು ಕೂಗ್ತಾರೆ, ಇನ್ನೊಬ್ಬರ ಮೊರೆ ಹೋಗ್ತಾರೆ. ಆದರೆ ಯಾರೂ ಬರುವಂಥ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆ ಕೇಳಿದರೆ ಅದೊಂದು ತೋಟದ ಮನೆ, ಹತ್ತಿರದಲ್ಲಿ ಯಾವುದೇ ಮನೆಗಳು ಇಲ್ಲದ ಕಾರಣ ಈ ರೀತಿಯಾಗಿದೆ. ಅವರು ಸೋತು ಹೋಗಿಲ್ಲ, ನೀರಿಗೆ ಬಿದ್ದಿಲ್ಲ, ಆತ್ಮಹತ್ಯೆ ಮಾಡಿಲ್ಲ. ಅವರು ಗ್ಯಾಸನ್ನು ಬುಕ್ ಮಾಡಿರ್ತಾರೆ. ಗ್ಯಾಸ್ 1-2 ದಿವಸ ಆದಮೇಲೆ ಗ್ಯಾಸ್ ಬಂದಿರ್ತದೆ. ಗ್ಯಾಸ್ ಬಂದಿದ್ದಾಗ ಅವರಿಗೆ OTP ಬೇಕಾಗ್ತದೆ, ಗ್ಯಾಸ್ ಏಜೆಂಟರಿಗೆ OTP ಬೇಕಾಗ್ತದೆ. ಆವಾಗ ಇವರು OTP ಕೊಡಲಿಕ್ಕೋಸ್ಕರ ಇವರು OTPಯ ಫೋನ್ ಕೈಯಲ್ಲಿರುವುದಿಲ್ಲ, ಇವರು ಬಾವಿಯೊಳಗಿದ್ದಾರೆ. ಆದರೆ ಅವರು ಗ್ಯಾಸಿನವರಿಗೆ ಅದು ಗೊತ್ತಿಲ್ಲ. ಅವರು ಹತ್ತಿರದಲ್ಲಿ ಗಣೇಶ್ ಅನ್ನುವರನ್ನು ಸಂಪರ್ಕ ಮಾಡಿ ಅವರ ಹತ್ರ ಹೇಳ್ತಾರೆ, ಈ ರೀತಿಯ ಶ್ರೀನಿವಾಸ ಆಚಾರ್ಯರು ಗ್ಯಾಸ್ ಬುಕ್ ಮಾಡಿದ್ದಾರೆ, ಅವರ OTP ಅವಶ್ಯಕತೆ ಇದೆ ಅಂತ ಹೇಳಿದಾಗ ಈ ಗಣೇಶ್ ಅನ್ನುವರು ಅಲ್ಲಿ ಪಕ್ಕದ ಬಾಡಿಗೆ ಮನೆಯವರನ್ನು ಸಂಪರ್ಕ ಮಾಡಿ ಅಲ್ಲಿ ಯಾರಿದ್ದಾರೆ ಅವರನ್ನು ಫೋನ್ ಮಾಡ್ತಾರೆ, ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ಪರಿಸರದವರೆಲ್ಲ ಸೇರಿಕೊಂಡು ಅಗ್ನಿಶಾಮಕದವರಿಗೆ ಗೊತ್ತಾಗ್ತದೆ. ಅಗ್ನಿಶಾಮಕದವರು ಬಂದು ಅವರನ್ನು ಮೇಲೆತ್ತುವಂಥದ್ದಾಗ್ತದೆ ಅನ್ನುವಂಥದ್ದು ಸತ್ಯ. ಅವರ ಜೀವ ಉಳ್ಕೊಂಡಿದೆ. ಈಗ ಸದ್ಯಕ್ಕೆ ಏನೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಆಸ್ಪತ್ರೆಯಲ್ಲಿ ಅವರು ಚೇತರಿಸಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಿರಿಕಿರಿ ಎನಿಸಿಕೊಳ್ತಾ ಇದ್ದ ಗ್ಯಾಸ್ OTP ಈಗ ಓರ್ವ ವೃದ್ಧರ ಜೀವರಕ್ಷಣೆಗೂ ನೆರವಾಗಿದೆ. ಇದಲ್ಲದೆ ವಯೋವೃದ್ಧರು ಒಬ್ಬರೇ ಒಂದು ಮನೆಯಲ್ಲಿ ವಾಸಿಸುವುದು ಎಂತಹ ಪ್ರಮಾದಕ್ಕೆ ಅವಕಾಶ ಮಾಡಿಕೊಡುತ್ತದೆ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.